ಹಾಯ್ ಫ್ರೆಂಡ್ಸ್, ಇವತ್ತು ಯಾವುದೇ ರೀತಿ ದುಬಾರಿ ಬೆಲೆಯ ಡ್ರೈ ಫ್ರೂಟ್ಸ್ನ ಬಳಸ್ಲಂಗ ಕೇವಲ ಮನೇಲಿರುವಂಥ ಕೆಲವೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಯಾವ ರೀತಿ ಆರೋಗ್ಯಕರವಾದ ಲಡ್ಡು ಮಾಡ್ಬೇಕನ್ನೋದನ್ನ ಈ ವಿಡಿಯೋದೊಳಗೆ ತೋರಿಸಿರ್ತಾನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ಒಂದು ಉಂಡೆ ತಿನ್ನೋದ್ರಿಂದ ನಿಮ್ಮ ಜೀವನ ಶೈಲಿನೇ ಬದಲಾಗಬಹುದು. ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ಈ ವಿಡಿಯೋದೊಳಗೆ ಹೇಳಿರ್ತಾನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಮೊದ್ಲಿಗೆ ನಾನು ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ನಷ್ಟಿಲ್ಲೇ ರಾಗಿ ಹಿಟ್ಟು ಹಾಕೊಳಕತ್ತಾನ ನೋಡ್ರಿ. ಇದಕ್ಕನ ಇವಾಗ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳಕತ್ತಾನಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಇದನ್ನ ಕಲಿಸ್ಕೊಂತ ನೋಡ್ರಿ. ನಾನೀಗ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೋಬೇಕಾಕತ್. ನಾವು ಒಮ್ಮೆ ಹಾಕ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಂಡು ಈ ರೀತಿ ಇರ್ಬೇಕು ಕನ್ಸಿಸ್ಟೆನ್ಸಿ. ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡ್ತೇವಲ್ಲ ನಾವು, ಆ ರೀತಿ ಹದಕ್ಕಿರ್ಬೇಕು. ಇದು ನೀವು ತೋರಿಸ್ತೇನೆ ನೋಡ್ರಿ ನಾನು. ಈ ರೀತಿ ಇದ್ರೆ ಸಾಕು, ಇದು ಹದವಾಗೈತಂತ ಅರ್ಥ. ಇವಾಗ ನೆಕ್ಸ್ಟ್ ನಾನು ಒಂದು ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಈ ರೀತಿ ಕಬ್ಬಿಣದ ತವ ಇಟ್ಕೊಳಕತ್ತಾನ ನೋಡ್ರಿ. ಇಲ್ಲೇ ನಾನ್ ಸ್ಟಿಕ್ ಯೂಸ್ ಮಾಡಕ್ಕೆ ಹೋಗಬೇಡಿ. ಈ ರೀತಿ ತವ ಇಟ್ಕೊಂಡು ತವ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕೊಳಕತ್ತಾನ ಇದಕ್ಕೆ. ಇದನ್ನ ಇವಾಗ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣಂತ. ಇವಾಗ ನಾನು ಏನು ಮಾಡ್ತಾನಂದ್ರೆ ಸ್ವಲ್ಪ ಈ ರೀತಿ ನಾವು ಕಲಸಿರುವಂಥ ರಾಗಿ ಹಿಟ್ಟನ್ನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ರೊಟ್ಟಿ ಮಾಡ್ಕೊತಾನೆ ನೋಡ್ರಿ. ಇಲ್ಲೇ ಈ ರೀತಿ ಕೈಲೇನ ಪ್ರೆಸ್ ಮಾಡ್ಕೊರಿ. ಇವಾಗ ಇದಕ್ಕೆ ಇನ್ನೊಂದು ಸೈಡ್ಗೆ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿ ಈ ರೀತಿ ನಾನು ಈ ರೀತಿ ಸವರ್ಕೊಳತ್ತಾನ ನೋಡ್ರಿ. ಇದನ್ನ ಇವಾಗ ಒಂದ್ ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದ್ ಸೈಡ್ ಈ ರೀತಿ ಹೊಳ್ಳಿಸ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಚಂದಾಗ ಎರಡೂ ಕಡೆ ಬೇಯಿಸ್ಕೋಬೇಕಾಗತ್ ನಾವು. ಇದು ಯಾವುದೇ ರೀತಿ ಹಸಿ ಬಿಸಿ ಇರಾಕ್ ಹೋಗ್ಬಾರ್ದು. ಇವಾಗ ನಾನು ಒಂದು ಈ ರೀತಿ ಮಾಡಿ ತಕೊಂಡನ್ ನೋಡ್ರಿ. ಬರ್ರಿ ಇವಾಗ ಇನ್ನೊಂದು ಮಾಡಿ ತೋರಿಸ್ತಾನೆ ನಾನು. ಅದೇ ರೀತಿ ಸ್ವಲ್ಪ ತುಪ್ಪನ ಸವರ್ಕೊಂಡು ನಮ್ಗೆ ಎಷ್ಟು ಬೇಕೋ ಆ ರೀತಿ ಒಂದು ಉಂಡೆ ತಗೊಂಡು ಈ ರೀತಿ ಕೈಲೇನೆ ನಾವು ಪ್ರೆಸ್ ಮಾಡ್ಕೊಳ್ಳೋಣಂತ. ದಪ್ಪಿದ್ರು ಏನು ಪರವಾಗಿಲ್ಲ. ಮೇಲ್ಗಡೆ ಈ ರೀತಿ ತುಪ್ಪ ಹಾಕೊಂಡ್ಬಿಟ್ಟು ಚಂದಾಗ ಸೌರಿ ಇದನ್ನ ಹೊಳ್ಳಿಸಕೊಂಡು ಎರಡೂ ಕಡೆ ಬೇಯಿಸ್ಕೊಂಡ್ರ ಆತ್ ನೋಡ್ರಿ. ಇಷ್ಟ ನಾವು ತುಪ್ಪ ಯೂಸ್ ಮಾಡೋದಿಲ್ಲ, ಮತ್ ನಾವೆಲ್ಲೂ ತುಪ್ಪನ ಯೂಸ್ ಮಾಡಂಗಿಲ್ಲ. ಇವಾಗ ನಮ್ದು 2ನೇ ರೊಟ್ಟಿ ಕೂಡ ರೆಡಿ ಆಯ್ತಿಲ್ಲೇ. ನಾನು ಇದೇ ರೀತಿ ಎಲ್ಲಾ ಹಿಟ್ಟಿನಿಂದನೂ ಮಾಡಿ ತೆಗೆದಿಟ್ಕೊಂಡ ನೋಡ್ರಿ. ಈ ರೀತಿ ರೊಟ್ಟಿ ರೆಡಿ ಆಗ್ಯಾವಿಲ್ಲ. ಇವಾಗ ಇವು ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕ ಇಡೋಣಂತ. ಅಷ್ಟ್ರೊಳಗೆ ನಾನಿಲ್ಲೇ 1 ಕಪ್ ನಷ್ಟು ಶೇಂಗಾ ಕಾಳು ತಗೊಂಡ ನೋಡ್ರಿ. ಇದನ್ನ ಇವಾಗ ಚಂದಾಗ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳ್ಳೋಣಂತ. ಈ ರೀತಿ ಇದನ್ನ ನಿಧಾನ ಉರಿಯಲ್ಲಿ 2 ರಿಂದ 3 ನಿಮಿಷ ಇದನ್ನ ಹುರ್ಕೋಬೇಕಾಕತ್ ನಾವು. ಈ ರೀತಿ ಸ್ವಲ್ಪ ಕಪ್ಪಾದ್ರ ಸಾಕು, ತೀರಾ ಹೊತ್ತಿಸ್ಕೊಳಕ್ ಹೋಗ್ಬೇಡಿ. ಇವಾಗ ಇದು ರೆಡಿ ಆಗೈತಿ. ಇದನ್ನು ಒಂದು ಪ್ಲೇಟಿಗೆ ಹಾಕೊಳಕತ್ತಾನ ನೋಡ್ರಿ. ಇಲ್ಲೇ ಇದು ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕ ಇಡೋಣಂತ. ಸೊ ಇವಾಗ ಎರಡೂ ತಣ್ಣಗಾಗ್ಯಾವ. ಈಗ ರಾಗಿ ರೊಟ್ಟಿ ಮತ್ತು ಶೇಂಗಾ ಕಾಳು ಎರಡೂ ತಣ್ಣಗಾಗ್ಯಾವು. ನೆಕ್ಸ್ಟ್ ನಾವು ಇವಾಗ ಮಿಕ್ಸರ್ಗೆ ಹಾಕೋಬೇಕತಿ. ಅದಕ್ಕೆ ನಾನು ಮೊದಲಿಗೆ ರಾಗಿ ರೊಟ್ಟಿನ ಈ ರೀತಿ ಚಿಕ್ಕ ಪೀಸ್ ಆಗಿ ಮಾಡ್ಕೊತಾನೆ ನೋಡ್ರಿ. ಇಲ್ಲೇ ನೀವು ಇದ್ರ ಬದ್ಲಿ ಬೇಕಂದ್ರೆ ರಾಗಿ ಮುದ್ದೆ ಒಂದು ಏನಾದರೂ ಹೆಚ್ಚಿಗೆ ಮಾಡಿದ್ರೆ ಅದನ್ನು ಕೂಡ ನೀವು ಈ ರೀತಿ ರೊಟ್ಟಿ ತರ ತಟ್ಕೊಂಡು ನೀವು ಬೇಯಿಸ್ಕೊಂಡು ಅದನ್ನ ಇದೇ ರೀತಿ ಪೀಸ್ ಮಾಡ್ಕೋಬಹುದು. ಟೇಸ್ಟ್ ಒಳಗೆ ಏನು ಡಿಫ್ರೆನ್ಸ್ ಆಗಲ್ಲ. ಇಲ್ಲೇ ನಾನು ಈ ರೀತಿ ಎಲ್ಲಾ ರೊಟ್ಟಿನೂ ಈ ರೀತಿ ತುಂಡಾಗಿ ಮಾಡಿ ಇಟ್ಕೊಂಡ ನೋಡ್ರಿ. ಇವಾಗ ಇದನ್ನ ನಾನು ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಇವಾಗ ನಾವು ಪೀಸ್ ಮಾಡಿಟ್ಟಿರುವಂತ ರಾಗಿ ರೊಟ್ಟಿನ ಹಾಕೊಳಕತ್ತಾನ ನೋಡ್ರಿ. ಇಲ್ಲೇ ಈ ರೀತಿ ಹಾಕೊಂಡಾದ್ಮೇಲೆ ಇದನ್ನ ಇವಾಗ ಏನು ನೀರ್ ಹಾಕ್ತಾ ಇದನ್ನ ಮಿಕ್ಸರ್ಗೆ ಹಾಕೊಂಡ್ಬರ್ಬೇಕಾಕತಿ. ನಾನಿಲ್ಲೇ ಮಿಕ್ಸರ್ ಹಾಕೊಂಡ್ ನೋಡ್ರಿ. ಈ ರೀತಿ ನುಣ್ಣಗ ಆಗಿರ್ಬೇಕು, ಜಾಸ್ತಿ ತರಿ ತರ ಇಟ್ಕೊಳಕ್ ಹೋಗ್ಬೇಡಿ. ಆದಷ್ಟು ಪೌಡರ್ ರೀತಿನ ಇರ್ಲಿದು. ಇವಾಗ ಈ ಪುಡಿ ಮಾಡಿರುವಂತ ರಾಗಿ ರೊಟ್ಟಿನ ಒಂದು ಈ ತರ ದೊಡ್ಡ ಬೌಲ್ಗೆ ಹಾಕೊಳಕತ್ತಾನ ನೋಡ್ರಿ. ಇಲ್ಲೇ ಈ ರೀತಿ ಎಲ್ಲಾನು ಹಾಕೊಂಡಾದ್ಮೇಲೆ ಇದು ಸ್ವಲ್ಪನು ಗಂಟ್ ತರ ಇರಾಕ್ ಹೋಗ್ಬಾರ್ದು. ಆ ರೀತಿ ಇದನ್ನೆಲ್ಲಾ ಗಂಟನ ಬಿಡಿಸ್ಕೊಂಡ್ಬಿಡ್ರಿ. ನಾವು ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಗಂಟ್ ತರ ಇರ್ತತಿ. ನಾನಿಲ್ಲೇ ಈ ರೀತಿ ಎಲ್ಲಾ ಗಂಟನ್ನು ಬಿಡಿಸಿ ಇಟ್ಕೊಂಡ ನೋಡ್ರಿ. ನೆಕ್ಸ್ಟ್ ನಾನು ಅದೇ ಮಿಕ್ಸರ್ ಜಾರ್ಗೆ ನಾವೇನ್ ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಕಾಳು ಅದನ್ನ ಹಾಕೊಳಕತ್ತಾನಿ. ನಾನಿಲ್ಲಿ ಯಾವುದೇ ರೀತಿ ಸಿಪ್ಪೆ ತೆಗ್ದಿಲ್ಲ, ಸಿಪ್ಪೆ ಸಮೇತನ ಶೇಂಗಾ ಕಾಳನ್ನ ಹಾಕೊಳಕತ್ತಾನಿ. ಅದೇ ಜಾರ್ಗೆ ಇವಾಗ ನಾನು 2 ಏಲಕ್ಕಿನ ಹಾಕೊಳಕತ್ತಾನ ನೋಡ್ರಿ. ಹಾಕೊಂಡು ಇದನ್ನು ನುಣ್ಣಗ ಗ್ರೈಂಡ್ ಮಾಡ್ಕೊಂಡು ಬರೋಣಂತ ನಾ ತೋರಿಸ್ತಾನೆ ನೋಡ್ರಿ. ಈ ರೀತಿ ಇದು ಕೂಡ ಪುಡಿ ಆಗಿರ್ಬೇಕು. ಒಂದೊಂದು ಶೇಂಗಾ ಕಾಳಿದ್ರು ನಡಿತೈತಿ, ಜಾಸ್ತಿ ಇದೇನು ನುಣ್ಣಗಿರ್ಬೇಕಂತಿಲ್ಲ. ಈ ರೀತಿ ಒಂದೊಂದು ಉಳಿದ್ರು ನಡಿತೈತಿ. ಇದನ್ನ ಇವಾಗ ನಾವೇನ್ ರಾಗಿ ಹಾಕೊಂಡಿದ್ವಲ್ಲ ಅದೇ ಬೌಲ್ಗೆ ಇದನ್ನ ತಕೊಳಕತ್ತಾನ ನೋಡ್ರಿ. ಇದನ್ನು ಅಷ್ಟ ಸ್ವಲ್ಪ ಏನಾದ್ರು ಗಂಟ್ ರೀತಿ ಇದ್ರ ಅದನ್ನು ಬಿಡಿಸಿ ಈ ರೀತಿ ಇಟ್ಕೊಂಡ್ಬಿಡ್ರಿ.
ಇವಾಗ ನಾನು ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ಪುಟಾಣಿ ತಗೊಂಡ ನೋಡ್ರಿ ಹುರ್ಗಡ್ಲೆನ. ಇದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗ ಇದನ್ನು ಮಿಕ್ಸರ್ಗೆ ಹಾಕೋಬೇಕಾಕತಿ. ನಾ ತೋರಿಸ್ತೇನೆ ನೋಡ್ರಿ. ಈ ರೀತಿ ಇದು ಜಾಸ್ತಿ ಪುಡಿ ಆಗಿರ್ಬೇಕು, ಹಿಟ್ಟು ತರ ಇರ್ಬೇಕು. ಇದನ್ನೇನು ತರಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ, ಇದು ಆದಷ್ಟು ನುಣ್ಣಗ ಇರ್ಲಿ. ಇದನ್ನು ಇವಾಗ ನಾವೇನ್ ಎಲ್ಲ ಹಾಕೊಂಡಿದ್ವಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕೊಳಕತ್ತಾನಿ. ನೆಕ್ಸ್ಟ್ ನಾನು ಇದಕ್ಕೆ ಅಳವಿ ಅಂತಾರಲ್ಲ ಅವನ್ನ ಒಂದು ಅರ್ಧ ಕಪ್ನಷ್ಟು ತಗೊಂಡನ್ ನಾನಿಲ್ಲೇ. ಇವನ್ನೇನು ಹುರ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ನಾನಿಲ್ಲೇ ಹಾಕೊಳಕತ್ತ ನೋಡ್ರಿ. ಒಂದು ಅರ್ಧ ಕಪ್ನಷ್ಟು ನಾನಿಲ್ಲೇ ಹಾಕೊಂಡನಿ. ಇವಾಗ ಅರ್ಧ ಕಪ್ನಷ್ಟು ನಾನು ಅಗಸೆ ಬೀಜನ ಹುರ್ಕೊಂಡು ತಗೊಂಡನ್ ನೋಡ್ರಿ. ಇದನ್ನು ಕೂಡ ಇದೇ ಬೌಲ್ಗೆ ಹಾಕೊಳಕತ್ತನೀಗ. ಇದನ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತತಿ. ಇವಾಗ ಇವಿಷ್ಟುನು ನಾನು ಒಂದ್ಸಲ ಈ ರೀತಿ ಕೈಲೇನ ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ಎಲ್ಲ ಈಕ್ವಲ್ ಆಗಿ ಸ್ಪ್ರೆಡ್ ಆಗ್ಬೇಕು, ಆ ತರ ಇದನ್ನ ನೀಟಾಗ ಕಲಸ್ಕೊರಿ. ಇವಾಗ ಇದು ಕಲಸ್ಕೊಂಡು ಇಟ್ಟನ್ ನೋಡ್ರಿ. ಇವಾಗ ಇದಕ್ಕ ಬೆಲ್ಲ ಹಾಕೋಣಂತ. ಅದಕ್ಕೆ ನಾನಿಲ್ಲೇ 1 ಕಪ್ನಷ್ಟು ಬೆಲ್ಲ ತಗೊಂಡನಿ. ಇಲ್ಲಿ ನಾವು ಪಾಕ ಏನ್ ತೆಗಿಬೇಕಂತಿಲ್ಲ, ಆದ್ರಿಂದ ನಾನು ಮಿಕ್ಸರ್ ಜಾರ್ಗೆ ಈ ಬೆಲ್ಲನ ಹಾಕೊಳಕತ್ತಾನಿ. ಹಾಕೊಂಡು ಇದನ್ನ ನುಣ್ಣಗ ಪುಡಿ ಮಾಡ್ಕೊಂಡು ಬರೋಣ ಅಂತ. ಯಾವುದೇ ರೀತಿ ನೀರದು ಏನು ಹಾಕೋದು ಬೇಡ. ಈ ರೀತಿ ಇದು ಮಿಕ್ಸರ್ಗೆ ಹಾಕೊಂಡು ತಗೊಂಬಂದನ್ ನಾನಿಲ್ಲೇ. ಇದನ್ನ ಇವಾಗ ನಾವೇನ್ ಎಲ್ಲ ಕಲ್ಸಿಟ್ಟಿದ್ವಲ್ಲ ಆ ಬೌಲ್ಗೆನ ಈ ಬೆಲ್ಲದ ಪುಡಿನ ಹಾಕೊಳಕತ್ತಾನ ನೋಡ್ರಿ. ಇವಾಗ ಈ ಬೆಲ್ಲಾನು ಅಷ್ಟ ನೀಟಾಗಿ ಎಲ್ಲಾ ಕಡೆ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀವು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕಾಕತಿ. ಬೆಲ್ಲ ಯಾವುದೇ ಕಾರಣಕ್ಕೂ ಗಂಟು ರೀತಿ ಅಲ್ಲಿ ಒಂದ ಕಡೆ ಇರಾಕ್ ಹೋಗ್ಬಾರ್ದು. ಆ ರೀತಿ ಈ ತರ ಕೈಲಿ ನೀವು ತಿಕ್ಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಕತಿ. ಈ ಉಂಡೆ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಗ ಹೇಳ್ತಾನೆ ನೋಡಿ ಫ್ರೆಂಡ್ಸ್. ಶುಗರ್ ಇದರಿಂದ ಕಂಟ್ರೋಲ್ ಆಗ್ತತಿ, ಮತ್ತೆ ಕೆಟ್ಟ ಕೊಬ್ಬು ಅಂತ ಇರುತ್ತಲ್ಲ ನಮ್ ದೇಹದೊಳಗ ಅದು ಕೂಡ ಕಡಿಮೆ ಆಗ್ತತಿ. ಮತ್ತೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ. ಆಮೇಲೆ ಎಷ್ಟೋ ಜನಕ್ಕ ರಾತ್ರಿ ನಿದ್ದೆನ ಬರ್ತಿರೋದು ಅಂತವ್ರು ಈ ರೀತಿ ಒಂದ್ ಉಂಡೆ ತಿಂದು ಮನ್ಗೋದ್ರಿಂದ ಅದು ಕೂಡ ಇಲ್ಲೇ ಸುಧಾರಣೆ ಆಗ್ತತಿ. ಇವಾಗ ಮುಂದೆ ನಾನು ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತಾನಂತ. ಇವಾಗ ನಾನು ಅರ್ಧ ಕಪ್ನಷ್ಟು ಬಿಳೆ ಎಳ್ಳನ್ನ ತಗೊಂಡು ಈ ರೀತಿ ಇದನ್ನ ಹುರ್ಕೊಳಕತ್ತಾನ ನೋಡ್ರಿ. ಲೋ ಫ್ಲೇಮ್ ಒಳಗ ಇದನ್ನ ಒಂದ್ 2 ರಿಂದ 3 ನಿಮಿಷ ಇದನ್ನ ಹುರ್ಕೋಬೇಕಾಕತಿ. ಜಾಸ್ತಿ ಕಪ್ಪಾಗೋವರೆಗೂ ಹುರಿಲಿಕ್ಕೆ ಹೋಗ್ಬೇಡಿ. ನಾವೇನ್ ಹುರಿದಿದ್ವಲ್ಲ ಎಳ್ಳನ್ನ ಅದನ್ನ ಇವಾಗ ನಾನು ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕೊಳಕತ್ತಾನ ನೋಡ್ರಿ. ಹಾಕೊಂಡು ಇದನ್ನು ಅಷ್ಟ ಈಕ್ವಲ್ ಆಗಿ ಎಲ್ಲಾ ಕಡೆ ಹೊಂದ್ಕೋಬೇಕು. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂತಾನಿ. ನೀವು ಬೇಕಂದ್ರೆ ಎಳ್ಳನ್ನ ಮಿಕ್ಸರ್ಗೆ ಹಾಕೊಂಡು ಕೂಡ ಇಲ್ಲೇ ಯೂಸ್ ಮಾಡ್ಕೋಬಹುದು. ನಾನು ಈ ರೀತಿ ಇದನ್ನ ಡೈರೆಕ್ಟ್ ಆಗಿ ಹಾಕೊಂಡನಿ. ಇವಾಗ ಇದು ರೆಡಿ ಆಯ್ತು. ಇಷ್ಟೇ ನೋಡಿ ಫ್ರೆಂಡ್ಸ್ ಮಾಡೋದಿದು. ಬೇಕಂದ್ರೆ ಚಿಕ್ಕ ಮಕ್ಕಳು ಕೂಡ ಇದನ್ನ ತುಂಬಾ ಸುಲಭವಾಗಿ ಮಾಡ್ಬಿಡ್ತಾರ, ಅಷ್ಟು ಸುಲಭವಾಗೈತಿ ಇದು ರೆಸಿಪಿ. ಸೊ ನೀವು ಈ ರೀತಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಉಂಡೆ ಕಟ್ಕೊಂಡ್ರ ಮುಗೀತು. ಇದು ಒಂದ್ ಉಂಡೆನ ನಾವು ಡೆಲಿವರಿ ಆಗಿರ್ತತಲ್ಲ ಫ್ರೆಂಡ್ಸ್ ಬಾಣಂತಿಯರು ಅವ್ರಿಗೆ ಕೊಡೋದ್ರಿಂದ ಅವ್ರ ಎದೆ ಹಾಲು ಕೂಡ ಇಲ್ಲೇ ಉತ್ಪಾದನೆ ಜಾಸ್ತಿ ಆಗ್ತತಿ. ಯಾಕಂದ್ರೆ ನಾವ್ ಇಲ್ಲೇ ಅಳವಿ ಯೂಸ್ ಮಾಡಿರೋದ್ರಿಂದ ಅದವ್ರಿಗೆ ತುಂಬಾ ಹೆಲ್ಪ್ ಆಗ್ತತಿ. ಅವ್ರಿಗೆ ಡೆಲಿವರಿ ಟೈಮ್ ಒಳಗ ಬ್ಲಡ್ ಹೋಗಿರೋದ್ರಿಂದ ಇದು ಬ್ಲಡ್ ಉತ್ಪಾದನೆ ಆಗೋಕು ಕೂಡ ಈ ಒಂದ್ ಲಡ್ಡು ತುಂಬಾ ಸಹಾಯ ಮಾಡ್ತತಿ. ವೇಟ್ ಲಾಸ್ ಮಾಡ್ತಾನನ್ನೋರು ಡೈಲಿ ಇದೊಂದ್ ಲಡ್ಡು ತಿನ್ನಾಕ ಅಡ್ಡಿ ಇಲ್ಲ. ಆಮೇಲೆ ರೋಗ ನಿರೋಧಕ ಶಕ್ತಿನೂ ಈ ಒಂದ್ ಲಡ್ಡು ತಿನ್ನೋದ್ರಿಂದ ಜಾಸ್ತಿ ಆಗ್ತತಿ. ಸೊ ಖಂಡಿತ ಫ್ರೆಂಡ್ಸ್ ಹೆಣ್ಮಕ್ಳಂತ್ರು ಈ ಒಂದ್ ಉಂಡೆನ ನೀವು ದಿನ ತಿನ್ನೋದ್ರಿಂದ ಸಾಕಷ್ಟು ಪ್ರಯೋಜನ ಐತಿ ಉಂಡೆಯಿಂದ. ಆದ್ರಿಂದ ಒಂದ್ಸಲ ಮಾಡಿಟ್ಕೊಂಡ್ರೆ ನೀವು ಆರಾಮ್ ಒಂದ್ ತಿಂಗಳಿದ್ನ ಫ್ರಿಡ್ಜ್ ಇಲ್ಲಂಗ ಸ್ಟೋರ್ ಮಾಡ್ಬೋದು ನೀವು. ನಾವೇನ್ ದುಬಾರಿ ಡ್ರೈ ಫ್ರೂಟ್ಸ್ ಅಂತೂ ಏನೂ ಬಳಸಿಲ್ಲ. ಆದ್ರಿಂದ ಇದು ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಯಾರು ಬೇಕಾದ್ರೂ ಈ ಹೆಲ್ತಿ ರೆಸಿಪಿನ ಮಾಡ್ಬೋದು. ಸೊ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ಹೆಂಗ್ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ನಾನು ಹೆಂಗ್ ಮಾಡೋದಂತ ತೋರ್ಸೇನಿ. ಒಳಗಡೆ ಯಾವ ತರ ಐತಂತ ನಾನು ನಿಮ್ಗ ತೋರಿಸ್ತಾನೆ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸಾಫ್ಟ್ ಆಗಿ ಬಂದತ್ತಂತೇಳಿ. ಯಾವುದೇ ರೀತಿ ಗಟ್ಟಿಯಾಗಿರೋದಿಲ್ಲ, ಇದು ಸಾಫ್ಟ್ ಆಗಿ ಇರ್ತತಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹೆಲ್ದಿ ಆಗಿರೋ ಲಡ್ಡು ಮಾಡೋದಂತೇಳಿ. ಸೊ ಈ ಲಡ್ಡುನ ದೊಡ್ಡವರಷ್ಟೇ ತಿನ್ಬೇಕಂತಿಲ್ಲ, ನೀವು ಮಕ್ಕಳಿಗೂ ಕೂಡ ಕೊಡ್ಬೋದು. ಲಂಚ್ ಬಾಕ್ಸ್ಗೂ ಕೂಡ ಆರಾಮಾಗಿ ಹಾಕೊಡ್ಬೋದು. ಇದು ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಾನಿಲ್ಲೇ ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಇದ್ರ ಪ್ರಯೋಜನಗಳನ್ನ ಈ ರೀತಿ ಲಿಸ್ಟ್ ಮಾಡಿ ನಿಲ್ಲೇ ಬರ್ದು ಹಾಕ್ಯನ್ ನೋಡ್ರಿ. ನೀವು ಇಲ್ಲಿ ಕೂಡ ನೀವು ಇದನ್ನ ಓದ್ಕೋಬಹುದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.